ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ, ಈ 9 ಸಂಕೇತಗಳು ನಿಮಗೇನಾದ್ರೂ ಸಿಗ್ತಾ ಇದ್ದಾವೆ ಅಂದ್ರೆ ಖಂಡಿತ ನೀವು ಸಾಧಾರಣ ಮನುಷ್ಯರೇ ಅಲ್ಲ. ನಾವೆಲ್ಲರೂ ತಿಳಿದ ಪ್ರಕಾರ ಈ ಬ್ರಹ್ಮಾಂಡದ ಕಣ ಕಣದಲ್ಲೂ ಭಗವಂತನ ವಾಸವಿದೆ ಅಂತ ಅಲ್ವಾ? ಅಂದ್ರೆ ಗುರುವಿನ ರೂಪದ ಅರಿವಿನ ವಾಸವಿದೆ ಅಂತಲೇ ಹೇಳಬೇಕು ಸ್ನೇಹಿತರೆ. ನಮ್ಮ ದಿನನಿತ್ಯದ ಒಳ್ಳೆಯ ಕರ್ಮಗಳಿಗೆ ನಮ್ಮ ಅಂತರಂಗದ ಆತ್ಮವಿಶ್ವಾಸವೇ ಮೊದಲ ಗುರು ಸ್ನೇಹಿತರೆ. ಪ್ರತ್ಯಕ್ಷವಾಗಿ ನಾವು ದೇವರನ್ನ ಕಾಣಲಿಕ್ಕೆ ಸಾಧ್ಯವಾಗದಿದ್ರು ನಮಗೆ ಅವರು ನಮ್ಮ ಜೊತೆಗಿರುವ ಹಾಗೆ, ನಮಗೆ ಸ್ಪಂದಿಸುತ್ತಿರುವ ಹಾಗೆ ಅನೇಕ ಅನುಭವದ ಅನುಭೂತಿಗಳನ್ನು ಆಗಾಗ ನೀಡ್ತಾನೇ ಇರ್ತಾರೆ. ಇಂತಹ ಅನುಭವಗಳು ಕೆಲವು ಜನರಿಗೆ ಮಾತ್ರ ಆಗ್ತವೆ. ಹಾಗಂತ ಹೇಳಿ ಆಸ್ತಿಕರಿಗೆ ಮಾತ್ರ ಈ ಥರ ಅನುಭವಗಳಾಗ್ತವೆ, ನಾಸ್ತಿಕರಿಗೆ ಆಗಲ್ಲ ಅನ್ನೋದು ಇಲ್ಲ ಸ್ನೇಹಿತರೆ. ಯಾರು ದೇವರನ್ನ ಸ್ವಲ್ಪನೂ ಇಷ್ಟಪಡ್ತಾ ಇರಲ್ಲ, ಪೂಜೆ ಮಾಡ್ತಾ ಇರಲ್ಲ, ಅಂಥವರಿಗೂ ಕೂಡ ಭಗವಂತ ಸಹಾಯ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಅವರ ಕರ್ಮಗಳು ಚೆನ್ನಾಗಿರ್ತವೆ. ಹೇಳಬೇಕು ಅಂದರೆ ನಾವು ದೇವರನ್ನ ನಂಬ್ತಾ ಇಲ್ಲ, ಪೂಜೆ ಮಾಡ್ತಾ ಇಲ್ಲ, ದೇವರ ನಾಮ ಜಪ ಮಾಡ್ತಾ ಇಲ್ಲ ಅಂದರೂ ಕೂಡ ನಾವು ದಾನ ಧರ್ಮ, ನಿಸ್ಸಹಾಯಕರ ಸೇವೆ, ಪ್ರಕೃತಿ ಪ್ರಾಣಿಗಳ ಸೇವೆ ಮಾಡ್ತಾ ಇದ್ದೀವಿ. ಒಳ್ಳೆ ವಿಚಾರಗಳು ನಮ್ಮ ಮನಸ್ಸಲ್ಲಿದ್ದಾವೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಯಾರಿಗೂ ಕೆಟ್ಟದನ್ನು ಬಯಸ್ತಾ ಇಲ್ಲ, ಯಾರ ವಸ್ತುವನ್ನು ಕೂಡ ಯಾರನ್ನು ಕೂಡ ಬಲವಂತವಾಗಿ ಪಡ್ಕೊಳ್ಳಿಕ್ಕೆ ಹಂಬಲಿಸ್ತಾ ಇಲ್ಲ. ಈ ರೀತಿಯಾದ ಸದ್ಗುಣಗಳಿರುವ ಒಬ್ಬ ನಾಸ್ತಿಕನಲ್ಲೂ ಕೂಡ ಭಗವಂತ ಅನೇಕ ರೀತಿಯಲ್ಲಿ ತಾನಿರುವ ಅನುಭವಗಳನ್ನ ಕೊಡ್ತಾನೆ ಇರ್ತಾನೆ ಸ್ನೇಹಿತರೆ. ಮೊದಲಿಗೆ ಅವರು ಇದನ್ನ ಒಪ್ಕೊಳ್ದೇ ಇದ್ರು ಒಂದಲ್ಲ ಒಂದು ದಿನ ಅವರಿಗೆ ಅನುಭವಕ್ಕೆ ಬಂದೇ ಬರುತ್ತೆ. ನನ್ನ ಜೊತೆ ಭಗವಂತ ಇದ್ದಾನೆ, ನಾನು ಇಷ್ಟೆಲ್ಲ ಮಾಡ್ಲಿಕ್ಕೆ ಅವನ ಅನುಗ್ರಹ ಆಶೀರ್ವಾದವೇ ಕಾರಣ. ಹಾಗಾಗಿ ಸ್ನೇಹಿತರೆ, ಕರ್ಮಗಳಿಗನುಸಾರವಾಗಿ ಫಲ ನಮಗೆ ಸಿಗ್ತಾನೆ ಹೋಗುತ್ತೆ ಈ ಜೀವನದಲ್ಲಿ. ಇಂತಹ ಅನುಭವಗಳು ಅಂದ್ರೆ ಭಗವಂತ ನಿಮ್ಮ ಜೊತೆಗಿರುವ ಅನುಭವಗಳು ಏನಾದರೂ ನಿಮಗೆ ಆಗ್ತಾ ಇದ್ದಾವೆ ಅಂದ್ರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಒಂದು ದೈವಿಕತೆಯ ಭಾವ, ಒಳ್ಳೆಯ ಮನಸ್ಸು ನೆಲೆಯಾಗಿದೆ ಅಂತಾನೆ ತಿಳ್ಕೋಬೇಕು. ಇವರಿಗೆ ಹುಟ್ಟಿನಿಂದಲೇ ಒಳ್ಳೆಯ ದೈವಿಕತೆಯ ಒಂದು ಶಾಂತವಾದ ಒಳ್ಳೆಯ ಮನಸ್ಸಿನ ಗುಣಗಳು ಇದ್ದೇ ಇರ್ತವೆ ಸ್ನೇಹಿತರೆ. ಅವರು ಮುಂದೆ ಜೀವನದಲ್ಲಿ ಒಂದು ಒಳ್ಳೆಯ ಉನ್ನತವಾದ ಸ್ಥಾನವನ್ನೇ ಪಡಿತಾರೆ. ಯಾಕಂದ್ರೆ ಕರ್ಮ ಯಾವ ರೀತಿ ಇರುತ್ತೋ ಫಲ ಕೂಡ ಅದೇ ಆಗಿರುತ್ತೆ ಅಲ್ವಾ? ಅದಕ್ಕಾಗಿ ಬಾಬಾ ಸದಾ ಹೇಳ್ತಾ ಇದ್ರು, ಪ್ರತಿಯೊಬ್ಬ ವ್ಯಕ್ತಿಯ ಹುಟ್ಟಿಗೆ ಅನೇಕ ರೀತಿಯ ಕಾರಣಗಳಿದ್ದೇ ಇರ್ತವೆ. ಮನುಷ್ಯನ ಜನ್ಮ ಅತ್ಯಂತ ದುರ್ಲಭ ಹಾಗೂ ಅತ್ಯಂತ ಶ್ರೇಷ್ಠ ಕೂಡ. ಮನುಷ್ಯ ಜನ್ಮ ಪಡೆದ ನಾವು ಮಾಡುವ ಕೆಲಸ ಯಾವ ಪ್ರಾಣಿಗಳಿಂದಲೂ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಜನ್ಮಕ್ಕೆ, ಸೃಷ್ಟಿಗೆ ಕಾರಣನಾದ ಭಗವಂತನಿಗೆ ಎಂದಿಗೂ ಕೃತಜ್ಞತೆಗಳನ್ನು ನಾವು ತಿಳಿಸ್ತಾನೇ ಇರಬೇಕು. ಹಾಗಾಗಿ ನಮ್ಮಿಂದಾದಷ್ಟು ಒಳ್ಳೆಯ ಕೆಲಸಗಳನ್ನು ನಾವು ಮಾಡಬೇಕು. ನಾವು ಕೂಡ ಭಾಗ್ಯಶಾಲಿಗಳೇ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ನಾವು ನಂಬಿದ ಗುರು ನಮ್ಮ ಜೊತೆಗಿರುವ ಅನುಭವ ಹಾಗೆ ವಿಶೇಷ ಕೃಪೆ ಅನುಭವಗಳನ್ನ, ಅನುಭೂತಿಗಳನ್ನ ನಮಗೆ ಕೊಡ್ತಾ ಇದ್ದಾರೆ. ಇದು ಕೂಡ ಒಂದು ವಿಶೇಷ ಕೃಪೆ ಇದ್ದ ಹಾಗೆ ಅಲ್ವಾ ಸ್ನೇಹಿತರೆ? ಹೀಗೆ ನಾವು ವಿಶೇಷವಾದ ವ್ಯಕ್ತಿ ಅಂತಾನೆ ಹೇಳಿ ಅನ್ಸ್ಕೊಳ್ತೀವಿ. ಬಾಬಾನ ಊರ್ಜೆಗಳು ಸದಾ ನಮ್ಮನ್ನ ಹಿಂಬಾಲಿಸ್ತಾನೆ ಇರ್ತವೆ, ರಕ್ಷಿಸ್ತಾನೆ ಇರ್ತವೆ ಎನ್ನುವ ಅನುಭೂತಿ ಕೂಡ ನಮ್ಗೆ ಆಗಾಗ ಆಗ್ತಾನೇ ಇರುತ್ತೆ. ದಾರಿ ಸಿಗದಿದ್ದಾಗ ಸಮಯಕ್ಕನುಸಾರವಾಗಿ ಒಂದು ಒಳ್ಳೆಯ ದಾರಿ ಸಿಗುವ ಮೂಲಕ, ಸಮಸ್ಯೆಗಳು ಬಂದಾಗ ಒಂದಲ್ಲ ಒಂದು ರೀತಿ ಸಹಾಯ ಸಿಗುವ ಮೂಲಕ ಭಗವಂತ ಇಂತಹ ಊರ್ಜೆಗಳನ್ನ ಹೊಂದಿ ಸರಿಯಾದ ದಾರಿಯಲ್ಲಿ ನಡೆಯುವವರಿಗೆ, ಹಾಗೆ ತಮ್ಮ ಜೊತೆ ಇನ್ನೂ ಕೆಲವರಿಗೆ ಒಳ್ಳೆಯ ದಾರಿ ತೋರಿಸ್ತಾ ಸಾಗೋ, ಒಳ್ಳೆಯ ಮಾರ್ಗದರ್ಶನದಿಂದ ಪ್ರೇರಣೆಯಾಗಿ ಅವರನ್ನು ಮುನ್ನಡೆಸ್ಕೊಂಡು ಹೋಗೋ ಜನರ ಹತ್ತಿರ ಖಂಡಿತವಾಗಿಯೂ ಗುರುವು ತಾನಾಗಿಯೇ ಆಯ್ಕೆ ಮಾಡ್ಕೊಳ್ತಾನಂತೆ. ಹಾಗೆ ಬ್ರಹ್ಮಾಂಡದ ಶಕ್ತಿ ಕೂಡ ಧರ್ಮದ ಮಾರ್ಗದಲ್ಲಿ ಸಾಗು ಅಂತ ಹೇಳುವ ಪ್ರೇರಣೆ ನಮಗೆ ನೀಡ್ತಾನೆ ಇರುತ್ತೆ. ಇಂತಹ ವ್ಯಕ್ತಿಗಳು ನೀವು ಅಂತ ಹೇಳಿ ತಿಳಿಯೋದಾದ್ರೂ ಹೇಗೆ ಅನ್ನೋದಾದ್ರೆ, ನಿಮ್ಮ ಹತ್ತಿರ ಇಂಥ ಅಲೌಕಿಕ ಶಕ್ತಿ ಇದ್ದಾವೆ ಎಂದು ಸದಾ ಕಾಲಕ್ಕೂ ಒಂದಲ್ಲ ಒಂದು ರೀತಿ ನಿಮ್ಮನ್ನ ರಕ್ಷಣೆ ಮಾಡುತ್ತಿರುವುದು ಕೆಲವೊಮ್ಮೆ ನೀವೇ ಹೇಳ್ತೀರಾ, ನಾನು ಸಾವಿನ ಬಾಗಿಲನ್ನ ತಟ್ಟಿ ಬಂದಿದ್ದೀನಿ, ಆ ಸಮಯದಲ್ಲಿ ನಾನು ಬದುಕುಳಿದಿದ್ದೇ ಪವಾಡ. ನೀವು ದಾರಿಯಲ್ಲಿ ಸಾಗಬೇಕಾದ್ರೆ ಒಂದು ದೊಡ್ಡ ಅಪಘಾತ ಆಗ್ತಾ ಇತ್ತು, ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಭಗವಂತನ ಅನುಗ್ರಹ ಆಶೀರ್ವಾದದಿಂದ ಹೇಗೋ ನಾವು ಪಾರಾದ್ವಿ, ಕ್ಷಣ ಮಾತ್ರದಲ್ಲೇ ಅದರಿಂದ ನಾವು ಪಾರಾದ್ವಿ. ಹಾಗೆ ಅತಿ ದೊಡ್ಡ ಮೋಸಗಾರರಿಂದ ಪಾರಾಗಿರೋದು, ಪ್ರತಿ ಹಂತದಲ್ಲೂ ನಿಮ್ಮನ್ನ ಸಮಸ್ಯೆ ಸುಳಿಯಿಂದ ಪಾರು ಮಾಡಿರುವುದು, ನೀವೇನು ನನ್ನನ್ನು ಪದೇ ಪದೇ ಸ್ಮರಿಸ್ತಿರಲ್ಲ ಆ ಸ್ಮರಣೆಗೆ ಸ್ಪಂದನೆ ನಾನು ನೀಡ್ತಾ ಇದ್ದೀನಿ ಅಂತ ಖಂಡಿತವಾಗಿಯೂ ಬಾಬಾ ನಿಮ್ಮ ಜೊತೆಗಿದ್ದು, ಗುರುವು ನಿಮ್ಮ ಜೊತೆಗಿದ್ದು ಅರಿವಿನ ಮೂಲಕ ನಿಮಗೆ ಆಗಾಗ ಸ್ಮರಣೆಯನ್ನು ಮೂಡಿಸ್ತಾನೆ ಇರ್ತಾರೆ. ಈ ರೀತಿ ನೀವು ಅನೇಕ ಸಮಸ್ಯೆಗಳಿಗೆ, ದುಃಖಗಳಿಗೆ, ಕಷ್ಟಗಳಿಗೆ, ಮೋಸಗಳಿಗೆ ಬಲಿಯಾದಾಗ ಪಾರಾಗ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಜೊತೆಗಿರುವ, ನೀವು ನಂಬಿರುವ ಅಲೌಕಿಕ ಶಕ್ತಿ, ಗುರುವಿನ ಅರಿವಿನ ಶಕ್ತಿ ನಿಮ್ಮನ್ನು ಕಾಪಾಡ್ತಾ ಇರೋದು ಅನ್ನೋದು. ಯಾಕಂದರೆ ಗುರುವಿನಲ್ಲಿ ನೀವು ಪೂರ್ಣ ಪ್ರಮಾಣದಲ್ಲಿ ಶ್ರದ್ಧೆ, ನಂಬಿಕೆ ಇಟ್ಟು ನೀನೇ ನನಗೆಲ್ಲ, ನೀನೇ ನನ್ನ ಭವಿಷ್ಯ, ನೀನೇ ನನ್ನ ಜೀವನ ಅಂತ ಹೇಳಿ ಅವರ ಪಾದಗಳಿಗೆ ಶರಣಾಗಿದ್ದೀರಾ ಅಂದಮೇಲೆ ಅದೇ ಇದಕ್ಕೆಲ್ಲ ಮೂಲ ಕಾರಣ.
ಬಾಬಾರವರು ತಮ್ಮ ಮೇಲೆ ಭರವಸೆ ಇಟ್ಟು ತನ್ನ ಪಾದಗಳಿಗೆ ಶರಣಾದವರನ್ನ ಎಂದಿಗೂ ರಕ್ಷಿಸ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆಯ ಆಧಾರಗಳ ಮೇಲೆಯೇ ಸಚೇತವಾಗಿದ್ದು ನಿಮ್ಮನ್ನು ಎಂದಿಗೂ ರಕ್ಷಣೆ ಮಾಡ್ತಾ ಇರುವ ಅನುಭವಗಳನ್ನು, ಅನುಭೂತಿಗಳನ್ನು, ನಿಮ್ಮ ಜೊತೆಗೆ ನಾನು ಇದ್ದೀನಿ ಅನ್ನುವ ಸಂಕೇತಗಳನ್ನು, ಸೂಚನೆಗಳನ್ನು ಕೊಡ್ತಾನೇ ಇದ್ದಾರೆ ಸ್ನೇಹಿತರೆ. ಇದನ್ನು ಕೆಲವರು ನಂಬಿದ್ರೂ ಸರಿಯೇ, ನಂಬದೇ ಇದ್ರೂ ಸರಿಯೇ, ಅವರವರಿಗೆ ಅನುಭವಗಳು, ಅನುಭೂತಿಗಳು ಉಂಟಾದಾಗ, ಜೀವನದಲ್ಲಿ ಅಂತಹ ಸಂಕಷ್ಟಗಳು, ದುಃಖಗಳು ಎದುರಾದಾಗ ಎಲ್ಲವೂ ಮುಗೀತು, ಇನ್ನೇನೂ ನಮಗೆ ದಾರಿನೇ ಇಲ್ಲ, ನಮ್ಮ ಹತ್ರ ಹಣ ಎಷ್ಟೇ ಇದ್ರೂ ನಾವು ಈ ಸಮಸ್ಯೆಯಿಂದ ಪಾರಾಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸ್ಥಿತಿ ಬಂದಾಗ ಎರಡೂ ಕೈಗಳನ್ನು ಎತ್ತಿ ಜೋಡಿಸಿ ಭಗವಂತನಿಗೆ ಸ್ಮರಣೆ ಮಾಡಿಕೊಂಡು, ಗುರುವೇ ಕಾಪಾಡು, ನಾನು ಸೋತಿದ್ದೀನಿ, ನನ್ನ ತಪ್ಪಾಗಿದೆ ಅಂತ ಹೇಳಿ ನೀವು ಏನು ಶರಣ ಹೋಗ್ತಿರಲ್ಲ, ಆ ಸಮಯದಲ್ಲಿ ನಡೆಯೋದೇ ಅದ್ಭುತ, ಅಲೌಕಿಕ ಶಕ್ತಿಯ ಒಂದು ಚಮತ್ಕಾರ, ಪವಾಡ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಗುರುವು ಕೂಡ ನಿಮ್ಮ ಜೊತೆಗೆ ಇರ್ತಾರೆ. ನೀವು ಎಲ್ಲಿಯವರೆಗೂ ಶರಣಾಗತಿಯ ಭಾವವನ್ನು ಹೊಂದೋದಿಲ್ವೋ ಅಲ್ಲಿಯವರೆಗೂ ನಿಮಗೆ ಅದರ ಅರಿವನ್ನು ಅವರು ಮೂಡಿಸೋದಿಲ್ಲ. ನನಗೆ ಈಗ ಯಾರೂ ಇಲ್ಲ, ಯಾವ ದಾರಿಯೂ ಕಾಣಿಸ್ತಾ ಇಲ್ಲ, ನನ್ನ ಹತ್ರ ಎಲ್ಲವೂ ಇದ್ದು ಇದನ್ನು ನಾನು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಇಂತಹ ಸಂದರ್ಭದಲ್ಲಿ ನೀನೇ ನನಗೆ ಗತಿ ದೇವ, ಗುರುವೇ ಅಂತೇಳಿ ನಾವು ಯಾವಾಗ ಶರಣಾಗತಿಯ ಭಾವವನ್ನು ಹೊಂದುತ್ತೀವೋ ಆ ಕ್ಷಣದಲ್ಲಿ ನಮ್ಮ ಜೀವನ ಅದ್ಭುತವಾದ ಹೊಸದೊಂದು ತಿರುವನ್ನು ಪಡೆದುಕೊಳ್ಳುತ್ತೆ. ಅಂದರೆ ಅದು ಆ ಅಲೌಕಿಕ ಶಕ್ತಿ. ನಾವು ಜೀವನದಲ್ಲಿ ಸಾಗುವಾಗ ನಾವು ಮಾಡಿದ ಒಳ್ಳೆಯ ಕರ್ಮಗಳ ಫಲ ಈ ಸಮಯದಲ್ಲಿ ನಮಗೆ ಸಿಗಲಿಕ್ಕೆ ಗುರುವು ನೇರವಾಗಿ ಕಾರಣವಾಗಿರುತ್ತಾರೆ. ಒಂದು ಸಾರಿ ನೀವು ಗುರುವಿನ ಪಾದಗಳನ್ನು ಹಿಡಿದು ನಂಬಿಕೆ ಇಟ್ಟಿದ್ದೇ ಆದರೆ ಖಂಡಿತ ಅವರು ಎಂದಿಗೂ ನಮ್ಮ ರಕ್ಷಣೆ ಮಾಡುವುದರಿಂದ ಹಿಂದೆ ಸರಿಯುವುದಿಲ್ಲ. ಇಂತಹವೇ 9 ಸಂಕೇತಗಳಿಂದ ನೀವು ಸಾಧಾರಣ ವ್ಯಕ್ತಿಯಲ್ಲ, ಅಸಾಧಾರಣ ಶಕ್ತಿ ಇರುವ ವ್ಯಕ್ತಿಗಳು ಅಂತ ಹೇಳಿ ನಿಮ್ಮ ಅನುಭವಕ್ಕೆ ಬರುತ್ತೆ. ಹಾಗೆ ಬಾಬಾ ಸದಾ ನಿಮ್ಮ ಜೊತೆಗೆ ಸಹಾಯ ಮಾಡ್ತಾ ರಕ್ಷಣೆಯಾಗಿ ನಿಂತಿದ್ದಾರೆ ಅನ್ನುವ ಅನುಭೂತಿಗಳನ್ನು ಈ 9 ಸಂಕೇತಗಳು ಕೊಡ್ತವೆ ಸ್ನೇಹಿತರೆ. ಅದರಲ್ಲಿ 1ನೇದಾಗಿ, ನೀವು ಯಾವುದೇ ಕೆಲಸ ಮಾಡುವಾಗ ಸುಖ ದುಃಖವೇ ಇರಲಿ, ಲಾಭ ನಷ್ಟದ ಬಗ್ಗೆ ವಿಚಾರ ಮಾಡೋದಿಲ್ಲ. ಹಾಗೆ ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಹಿಡಿದ ಕಾರ್ಯವನ್ನು ಛಲದಿಂದ ಮಾಡುವ ಗುಣದ ಆತ್ಮವಿಶ್ವಾಸ ನಿಮ್ಮಲ್ಲಿ ಹೆಚ್ಚಿರುತ್ತೆ. ಸಮಸ್ಯೆಗಳೇ ಆಗಲಿ, ಸಮಸ್ಯೆ ಮಾಡುವ ಜನರೇ ಆಗಲಿ ಎದುರಿಗೆ ಬಂದರೆ ಕೊಂಚವೂ ವಿಚಲಿತರಾಗದೆ ಸ್ಥಿರ ಮನಸ್ಸಿನೊಂದಿಗೆ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಿಮ್ಮ ಕೆಲಸದಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿರ್ತೀರ. ಜನ ನಿಮ್ಮನ್ನು ಒಳ್ಳೆಯವರೇ ಅನ್ನಲಿ, ಕೆಟ್ಟವರೇ ಅನ್ನಲಿ, ಇಲ್ಲ ಬೆನ್ನ ಹಿಂದೆ ನಿಂತು ನೂರಾರು ಮಾತನಾಡುವ ಜನರ ಕಡೆಗೆ ನಿಮ್ಮ ಗಮನ ಇರೋದೇ ಇಲ್ಲ. ನಿಮ್ಮ ಗಮನ ಪೂರ್ತಿ ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಪೂರ್ಣ ಪ್ರಮಾಣದಲ್ಲಿ ನಿಷ್ಠೆಯಿಂದ ಮಾಡಬೇಕು, ಅದರಲ್ಲಿ ಯಶಸ್ಸನ್ನು ಸಾಧಿಸಬೇಕು, ಗುರಿಯನ್ನು ಮುಟ್ಟಬೇಕು ಅನ್ನೋದೇ ನಿಮ್ಮ ಉದ್ದೇಶವಾಗಿರುತ್ತೆ. ಅಂದರೆ ನಿಮ್ಮ ಮೇಲೆ, ನೀವು ನಂಬಿದ ಗುರುವಿನ ಮೇಲೆ, ಶಕ್ತಿಯ ಮೇಲೆ ನಿಮಗೆ ಪರಿಪೂರ್ಣವಾದ ನಂಬಿಕೆ ಇರುತ್ತೆ. ಹಾಗಾಗಿ ಒಂದಲ್ಲ ಒಂದು ದಿನ ನೀವು ಪೂರ್ಣವಾಗಿ ಫಲದ ಜೊತೆ ಸಫಲತೆಯನ್ನು ಜೀವನದಲ್ಲಿ ಪಡಿತೀರಾ. 2ನೇ ಅನುಭೂತಿ ಏನಪ್ಪ ಅಂದರೆ, ಬಾಬಾ ಸದಾ ಹೇಳ್ತಾ ಇದ್ರು ಈ ವಿಚಾರವನ್ನು. ಅದೇನಪ್ಪ ಅಂದರೆ, ಬೇರೆಯವರ ಬಗ್ಗೆ ಕೆಟ್ಟದಾಗಿ ಯೋಚಿಸಲ್ಲ, ಬೇರೆಯವರಿಗೆ ಕೆಟ್ಟದನ್ನು ಮಾಡಲ್ಲ, ಬೇರೆಯವರ ಬಗ್ಗೆ ಒಳ್ಳೆಯ ಆಲೋಚನೆ ಮಾಡ್ತಾನೆ, ಹಾಗೆ ತನ್ನಿಂದ ಆದರೆ ಆದಷ್ಟು ಒಳ್ಳೆಯದನ್ನೇ ಮಾಡ್ತಾನೆ. ಇಂತಹ ಶ್ರೇಷ್ಠ ಗುಣಗಳನ್ನು ಹೊಂದಿರ್ತಾನಲ್ಲ ಆತನೇ ನನ್ನ ನಿಜವಾದ ಭಕ್ತ. ನಿಸ್ಸಹಾಯಕರ ಸೇವೆ ಮಾಡ್ತಾ ಇರ್ತಾನೆ, ಕರುಣೆ, ಪ್ರೀತಿ, ಪ್ರೇಮದ ಅಂತರಂಗವನ್ನು ನನ್ನ ಭಕ್ತ ಹೊಂದಿರ್ತಾನೆ. ಇಂತಹವನ ಬೆಂಬಲಕ್ಕೆ ಸದಾ ನಾನು ಅವನ ಬೆನ್ನ ಹಿಂದೆ ನಿಂತಿರ್ತೀನಿ, ಹಾಗೆ ಮಾರ್ಗದರ್ಶಕನಾಗಿ ಅವನ ಮುಂದೆ ಸಾಕ್ತಾ ಇರ್ತೀನಿ ಅಂತ ಹೇಳಿ ಬಾಬಾ ಭರವಸೆಗಳನ್ನು ಕೊಟ್ಟಿದ್ರು ಸ್ನೇಹಿತರೆ. ಈ ರೀತಿಯ ಗುಣಗಳು ನಿಮ್ಮಲ್ಲೂ ಇದ್ರೂ ಕೂಡ ಬಾಬಾರವರು ನಿಮ್ಮ ಜೊತೆಗಿರುವ ಅನುಭೂತಿಗಳನ್ನು ಕೊಡ್ತಾನೆ ಇರ್ತಾರೆ. 3ನೇದಾಗಿ, ನಾವು ಎಷ್ಟೇ ದಿನನಿತ್ಯದ ಕೆಲಸದಲ್ಲಿ, ದಿನಚರಿಯ ಕೆಲಸಗಳಲ್ಲಿ ವ್ಯಸ್ತವಾಗಿದ್ದರೂ ಕೂಡ ಪದೇ ಪದೇ ಬಾಬಾನನ್ನು ನೆನೆಸ್ತಾ ಇರೋದು, ದೇವರನ್ನು ನೆನೆಸ್ತಾ ಇರೋದು, ಒಳ್ಳೆಯ ವಿಚಾರಗಳನ್ನು ಮನಸ್ಸಲ್ಲಿ ಮೂಡಿಸ್ಕೊಳ್ಳೋದು, ಮುಂದೆ ಒಳ್ಳೆಯ ಗುರಿ ಸಾಧನೆಯನ್ನು ಮಾಡೋಣ, ಒಳ್ಳೆಯ ದಾರಿಯಲ್ಲಿ ಸಾಗೋಣ ಅಂತ ಹೇಳಿ ಸದಾ ಗುರುವೇ ಸಾಯಿ ಸಾಯಿ ಅಂತ ಹೇಳಿ ಸ್ಮರಿಸೋದು. ಹಾಗೆ ಕೆಲಸ ಮುಗಿದ ತಕ್ಷಣ ಆ ಸಮಯ ಬೇಡದ ವಿಚಾರಗಳ ಬಗ್ಗೆ, ಬೇಡದ ವ್ಯಕ್ತಿಗಳಿಗೆ ಮಾತಾಡಿ ಸಮಯವನ್ನು ವ್ಯರ್ಥ ಮಾಡದೆ ಆ ಸಮಯದ ಸರಿಯಾದ ಉಪಯೋಗ ಮಾಡ್ಕೊಳ್ಳೋದು. ಬಾಬಾರವರ ನಾಮಸ್ಮರಣೆ ಆಗಿರ್ಬೋದು, ಕೀರ್ತನೆ ಕೇಳೋದಾಗಿರ್ಬೋದು, ಹಾಡೋದಾಗಿರ್ಬೋದು, ನಾಮ ಜಪ ಬರೆಯೋದಾಗಿರ್ಬೋದು, ಹಾಗೆ ಯಾರಿಗಾದರೂ ಸಹಾಯ ಮಾಡೋದಾಗಿರ್ಬೋದು. ಈ ರೀತಿ ಒಳ್ಳೊಳ್ಳೆಯ ಗುಣಗಳು ನಿಮ್ಮಲ್ಲಿದ್ದರೂ ಕೂಡ ಗುರುವೇ ಅರಿವು ಮೂಡಿಸಿ ನಿಮ್ಮ ಜೊತೆ ಸದಾ ನಾನಿದ್ದೀನಿ ಅನ್ನೋ ಭರವಸೆ ಕೊಡ್ತಾ ಇದ್ದಾರೆ ಅನ್ನೋ ಅನುಭೂತಿಗಳು ಸ್ನೇಹಿತರೆ. ಇಂತಹವರಿಗೆ ನಕಾರಾತ್ಮಕ ಆಲೋಚನೆಗಳಿಂದ ದೂರವಿಟ್ಟು ಸಕಾರಾತ್ಮಕ ಆಲೋಚನೆಗಳೇ ತುಂಬಿಸುವಂತಹ ಸಕಾರಾತ್ಮಕ ಆಲೋಚನೆಗಳೇ ತುಂಬಿಸುವಂಥ ವಿಚಾರಗಳೇ ಇವರ ಎದುರಿಗೆ ಬರ್ತಾ ಇರ್ತವೆ. ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ವ್ಯಕ್ತಿಗಳ ಒಂದು ಪ್ರೇರಣೆ ಇವರ ಎದುರಿಗೆ ಬರ್ತಾ ಇರುತ್ತೆ. ಸಂಪೂರ್ಣವಾಗಿ ಇಂತಹವರಿಗೆ ಇವ್ರ ಮೇಲೆ ಇವರಿಗೆ ವಿಶ್ವಾಸ ಇರುತ್ತೆ. ಅದ್ರ ಜೊತೆಗೆ ತಾವು ನಂಬಿದ ದೈವದ ಮೇಲೆ ಸಂಪೂರ್ಣವಾಗಿ ವಿಶ್ವಾಸವನ್ನಿಟ್ಟಿರ್ತಾರೆ. ನಂಬಿದ ಗುರುವಿನಲ್ಲಿ ಸಂಪೂರ್ಣವಾದ ವಿಶ್ವಾಸವಿರುತ್ತೆ ಸ್ನೇಹಿತರೆ. ಹಾಗೆ ತಮ್ಮ ಸಮಯೋಚಿತ ಜ್ಞಾನದಿಂದ ಒಳ್ಳೆಯ ಹಾಗೂ ಪುಣ್ಯದ ಕೆಲಸ ಮಾಡ್ತಾನೇ ಸಾಕ್ತಾರೆ. ಪಶು ಪಕ್ಷಿಗಳಿಗೆ ಆಹಾರ ಕೊಡೋದಾಗ್ಲಿ, ಸೇವೆ ಮಾಡೋದಾಗ್ಲಿ ಮಾಡ್ತಾರೆ. ಹಾಗೆ ಕರುಣೆ, ಪ್ರೀತಿ ತುಂಬಿದ ಹೃದಯವಂತಿಕೆ ಇವರಲ್ಲಿರುತ್ತೆ.
ಗುರು ಹಿರಿಯರಿಗೆ ಗೌರವ ಕೊಡ್ತಾ ಇರ್ತಾರೆ. ದೊಡ್ಡವರೇ ಆಗಲಿ ಸಣ್ಣವರೇ ಆಗಲಿ ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಸಂಪೂರ್ಣವಾಗಿ ಗಮನ ಇಟ್ಟು ಕೇಳ್ತಾರೆ. ತನಗಿಂತ ಕೆಳಮಟ್ಟದಲ್ಲಿರೋರನ್ನ ಹೀನಾಯವಾಗಿ ಕಾಣೋದಿಲ್ಲ. ಎಲ್ಲರಲ್ಲೂ ಸಮಾನವಾದ ಒಂದು ಪ್ರೀತಿ ಗೌರವವನ್ನು ತೋರಿಸ್ತಾ ಇರ್ತಾರೆ. ಬಾಬಾರವರ ಥರನೇ ಇವರಲ್ಲೂ ಕೂಡ ದಯೆ, ಪ್ರೇಮ, ಕರುಣೆ ಸದಾ ಇರುತ್ತೆ. ಆಗ ಬಾಬಾ ಸ್ವಯಂ ಇಂತಹವರಲ್ಲೇ ವಾಸವಾಗಿರ್ತಾರೆ ಅನ್ನುವ ಅನುಭೂತಿಗಳನ್ನು ಕೊಡ್ತಾನೆ ಇರ್ತಾರೆ ಸ್ನೇಹಿತರೆ. ಯಾಕಂದರೆ ಬಾಬಾರವರಿಗೆ ಇಂತಹ ಕೆಲಸಗಳು ಮಾಡೋರಂದರೆ ಅತ್ಯಂತ ಪ್ರೀತಿ. ಇಂಥವರಲ್ಲಿ ಬಾಬಾರವರೇ ಸದಾ ವಾಸವಾಗಿರ್ತಾರೆ ಸ್ನೇಹಿತರೆ. 5ನೇದಾಗಿ ಅನ್ಯಾಯ, ಮೋಸ ಎಂದಿಗೂ ಇವರು ಮಾಡೋದಿಲ್ಲ. ಇನ್ನೊಬ್ಬರ ಶ್ರಮದ ಹಣವೇ ಆಗಲಿ, ಆಸ್ತಿಯೇ ಆಗಲಿ, ವಸ್ತುವೇ ಆಗಲಿ ಅದು ನನಗೆ ಬೇಕು ಅಂತ ಹೇಳಿ ಬಯಸೋದಿಲ್ಲ. ಸಾಕಪ್ಪ ಭಗವಂತ, ನನಗೆ ಕೊಟ್ಟಿದ್ರಲ್ಲೇ ನಾನು ತೃಪ್ತಿ ಇದ್ದೀನಿ, ನಾನು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಏನನ್ನಾದರೂ ಪಡೆಯೋ ಹಂಬಲವನ್ನು ಪಡ್ತೀನಿ, ಖಂಡಿತವಾಗಿ ನಿನ್ನ ಅನುಗ್ರಹ ಆಶೀರ್ವಾದ ಇದ್ದರೆ ಕರುಣಿಸು, ನನಗೂ ಕೂಡ ಆ ಯೋಗ್ಯತೆ ಇದ್ದರೆ ಕರುಣಿಸು ತಂದೆ ಅಂತ ಹೇಳಿ ಪ್ರಾರ್ಥನೆ ಅಂತೂ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಆದರೆ ಇನ್ನೊಬ್ಬರು ವಸ್ತುವೇ ಆಗಲಿ, ಆಸ್ತಿಯೇ ಆಗಲಿ ವಂಚಿಸಿ ಕಸಿದುಕೊಳ್ಳಲ್ಲ. ಇನ್ನೊಬ್ಬರ ವ್ಯಕ್ತಿತ್ವ ಅಳಿಯೋದಾಗಲಿ, ಕೀಳಮಟ್ಟದಲ್ಲಿ ಕಾಣೋದಾಗಲಿ ಮಾಡೋದಿಲ್ಲ. ಇಂಥವರು ಸದಾ ಶಾಂತವಾಗಿ ಮಾನವೀಯತೆಯ ಸದ್ಗುಣಗಳನ್ನು ಹೊಂದಿರ್ತಾರೆ. ಹಾಗೆ ಅದರ ಮೌಲ್ಯಗಳನ್ನು ಕೂಡ ತಿಳ್ಕೊಂಡಿರ್ತಾರೆ. ಅಲ್ಲೂ ಕೂಡ ಭಗವಂತನ ವಾಸವಿದೆ ಅಂತಲೇ ತಿಳ್ಕೊಬೋದು ಸ್ನೇಹಿತರೆ. 6ನೇದು, ಕೆಲವರಿಗೆ ಅಂತಃಕರಣ ಬಹಳ ಪರಿಶುದ್ಧವಾಗಿರುತ್ತೆ ಸ್ನೇಹಿತರೆ. ಯಾರನ್ನಾದರೂ ದುಃಖದಲ್ಲಿರೋರನ್ನ, ಕಷ್ಟದಲ್ಲಿರೋರನ್ನ, ತಮಗಿಂತ ಕೆಳಮಟ್ಟದಲ್ಲಿ ವಾಸಿಸ್ತಾ ಇರೋ ಜನರನ್ನು ನೋಡಿ ಕರುಣೆ ಉಕ್ಕಿ ಹರಿಯುತ್ತೆ, ಕಣ್ಣೀರು ಬರುತ್ತೆ. ಒಂಥರ ಅವ್ರ ಮನಸ್ಸಿಗೆ ಏನೋ ಸಮಾಧಾನ ಇಲ್ದಂಗೆ ವರ್ತನೆ ಆಗಿರುತ್ತೆ. ಅಯ್ಯೋ ಬಾಬಾ, ಎಷ್ಟು ಕಷ್ಟ ಕೊಟ್ಬಿಟ್ಟಿದೆಯಪ್ಪ ದೇವರೇ, ಅವರಿಗೆ ಯಾಕಪ್ಪ ಹೀಗೆ ಮಾಡಿದೆ ಅಂತೇಳಿ ದೇವರನ್ನೇ ಪ್ರಶ್ನೆ ಮಾಡ್ತಾರೆ. ಇನ್ನೊಬ್ಬರಿಗೋಸ್ಕರ ಇನ್ನೊಬ್ಬರು ಕಷ್ಟ ನೋಡಿ ಇವರು ದೇವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಇಂತಹವರಲ್ಲೂ ಕೂಡ ಭಗವಂತನ ವಾಸವಿದೆ ಅಂತಲೇ ಸ್ನೇಹಿತರೆ ಅರ್ಥ. ಅವರಿಗೆ ಮಾತ್ರ ಇಂತಹ ಅಲೌಕಿಕ ಶಕ್ತಿಗಳ ಅನುಭವವಾಗ್ತಾ ಹೋಗುತ್ತೆ. ಅಂದರೆ ಮುಂದೆ ಆಗುವ ವಿಚಾರಗಳ ಬಗ್ಗೆ ಸುಳಿವು ಸಿಗ್ತಾ ಹೋಗುತ್ತೆ. ಹಾಗೆ ಭವಿಷ್ಯದ ಮುನ್ಸೂಚನೆಗಳು ಸಹ ಕಾಣಿಸ್ಕೊಳ್ತಾ ಹೋಗ್ತವೆ. ಹಾಗೆ ಭವಿಷ್ಯದಲ್ಲಿ ಏನಾದರೂ ಕೆಟ್ಟದಾಗುವಂತಿದ್ರೆ ಅದು ಕೂಡ ತಿಳಿಯುತ್ತೆ. ಇಂತಹ ಸಮಯದಲ್ಲಿ ನಿಮ್ಮ ಮನಸ್ಸು ಇದ್ದಕ್ಕಿದ್ದ ಹಾಗೆ ಖಿನ್ನತೆಗೆ ಜಾರಿಬಿಡತ್ತೆ. ಅಯ್ಯೋ ಏನೋ ಆಗತ್ತೆ ಮುಂದೆ ಅಂತ ಹೇಳಿ ಒಂದು ರೀತಿಯಲ್ಲಿ ನಿಮಗೆ ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ. ಈ ರೀತಿ ನಿಮ್ಮ ಮನಸ್ಸಲ್ಲಿ ಪರಿವರ್ತನೆಗಳು ಮೂಡಲಿಕ್ಕೆ ಶುರುವಾಗ್ತವೆ. ಸುತ್ತಮುತ್ತ ವಾತಾವರಣದಲ್ಲಿ ಏನೋ ಬದಲಾವಣೆ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ನಿಮ್ಮ ಕುಟುಂಬದಲ್ಲೇ ಇಂತಹವರಿಗೆ ಏನೋ ಒಂದು ಸಮಸ್ಯೆ ಆಗತ್ತೆ ಅನ್ನೋ ಸೂಚನೆ ಕೂಡ ನಿಮಗೆ ಸಿಕ್ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಜಾಗೃತರಾಗ್ತೀರಿ. ಅವರ ಪರವಾಗಿ ಪ್ರಾರ್ಥನೆ, ಪೂಜೆ, ನಾಮಜಪ ಮಾಡಲಿಕ್ಕೆ ಶುರು ಮಾಡ್ತೀರಿ. ದೊಡ್ಡದಾಗಿ ಆಗುವ ಅನಾಹುತವನ್ನು ಸಣ್ಣದಾಗಿ ಬದಲಿಸುವ ನಿಟ್ಟಿನಲ್ಲಿ ಗುರುವಿನಲ್ಲಿ ವಿಶ್ವಾಸವಿಟ್ಟು ಈ ಬ್ರಹ್ಮಾಂಡಕ್ಕೆ ಒಳ್ಳೆಯ ಪ್ರಾರ್ಥನೆಯ ಸಂದೇಶವನ್ನು ಕಳಿಸ್ತೀರಾ. ಸಕಾರಾತ್ಮಕವಾಗಿ ನಿಮ್ಮ ಮನೆಯನ್ನು, ನಿಮ್ಮ ಮನಸ್ಸನ್ನು ನೀವು ಬಲಗೊಳಿಸ್ತೀರಾ. ಯಾರಿಗೆ ಅನಾಹುತ ಆಗುತ್ತೆ ಅಂತೇಳಿ ನಿಮಗೆ ಅನಿಸಿರುತ್ತಲ್ಲ ಅವರಲ್ಲೂ ಕೂಡ ನೀವು ಸಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ. ಅನಾಹುತವನ್ನು ತಪ್ಪಿಸ್ಲಿಕ್ಕೆ ಬಹಳ ಅಂದರೆ ಬಹಳ ಪ್ರಯತ್ನ ಪಡ್ತೀರಾ. ಹಾಗೆ ಅದರಲ್ಲಿ ಯಶಸ್ವಿ ಕೂಡ ಆಗ್ತೀರಾ. ಯಾಕಂದರೆ ನಿಮ್ಮಲ್ಲೇ ಒಳ್ಳೆಯ ಸಾತ್ವಿಕ ಗುಣಗಳಿವೆ. ನಿಮ್ಮ ಪ್ರಾರ್ಥನೆ ಈ ಬ್ರಹ್ಮಾಂಡಕ್ಕಾಗಲಿ, ಗುರುವಿಗಾಗಲಿ, ನೀವು ನಂಬಿರುವ ಯಾವುದೇ ದೇವರಿಗಾಗಲಿ ಅದು ಬೇಗನೆ ತಲುಪುತ್ತೆ. ಅದಕ್ಕೆ ಪ್ರತಿಯಾಗಿ ನಿಮಗೆ ಭಗವಂತನ ಆಶೀರ್ವಾದ ಸಿಗ್ತಾ ಹೋಗುತ್ತೆ ಕಾಲಕ್ಕೆ ಸರಿಯಾಗಿ. 7ನೇದಾಗಿ ನೀವೇನಾದರೂ ಧ್ಯಾನ ಮಾಡ್ತಾ ಇದ್ದೀರಾ, ಪೂಜೆ ಮಾಡ್ತಾ ಕುಳಿತಿದ್ದೀರಾ, ಇಲ್ಲ ಯಾವುದೋ ಒಂದು ದಾರಿಯಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಿ ಅಂದರೆ ಬಿರು ಬಿಸಿಲಲ್ಲೂ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಿ ಅಂದ ಕ್ಷಣದಲ್ಲೂ ಕೂಡ ನಿಮ್ಮ ಬಳಿಗೆ ತಂಪಾದ ಗಾಳಿ ಬಂದಂಗೆ ಅನಿಸುತ್ತೆ. ಹಾಗೆ ತಂಪಾದ ಗಾಳಿ ನಿಮ್ಮ ಸುತ್ತಮುತ್ತ ಬೀಸ್ದಾಗೆ ಒಳ್ಳೆಯ ಸುಗಂಧ ಭರಿತವಾದ ಅಂದರೆ ಹೂವಿನ ಪರಿಮಳಗಳನ್ನು ನಿಮ್ಮ ಹತ್ರ ಹೊತ್ತು ತರುವ ಅನುಭವ ನಿಮಗಾಗ್ತಾ ಇರುತ್ತೆ. ಏನಪ್ಪ ಇಷ್ಟೊಂದು ಪರಿಮಳ ಚೆನ್ನಾಗಿ ಬರ್ತಾ ಇದೆಯಲ್ಲ ಅಂಥೇಳಿ ನಿಮಗೆ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಸುತ್ತಮುತ್ತ ನೋಡಿದರೆ ಮನೆ ಇರಲ್ಲ, ಏನಿರಲ್ಲ, ಆದರೂ ಕೂಡ ನಿಮಗೆ ಈ ರೀತಿ ಅನುಭವ ಆಗುತ್ತೆ. ಅಂದರೆ ನಿಮ್ಮ ಸುತ್ತಮುತ್ತ ಭಗವಂತನ ಸಕಾರಾತ್ಮಕ ಊರ್ಜೆಗಳಿದ್ದಾವೆ, ಭಗವಂತ ನಿಮ್ಮ ಜೊತೆಗಿದ್ದಾನೆ ಅನ್ನೋ ಸೂಚನೆ ಕೂಡ ಇದು. ಸ್ನೇಹಿತರೆ, 8ನೇದಾಗಿ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಬ್ರಹ್ಮ ಮುಹೂರ್ತದ ಸಮಯಕ್ಕೆ ಅತ್ಯಂತ ಶುಭ ಸಮಯ ಅಂತಲೇ ಕರೀತಾರೆ. ಇದು ದೇವತೆಗಳ ಸಮಯ ಕೂಡ ಆಗಿದೆ. ಈ ಸಮಯದಲ್ಲಿ ಹೆಚ್ಚು ಸಕಾರಾತ್ಮಕ ಊರ್ಜೆ ಭೂಮಿಯನ್ನು ತಲುಪುತ್ತಿರುತ್ತವೆ. ಹಾಗಾಗಿ ನಾವು ಏನನ್ನಾದರೂ ಸಾಧಿಸಬೇಕೆಂದರೆ ಇದೇ ಬ್ರಹ್ಮ ಮುಹೂರ್ತದಲ್ಲಿ ನಾವು ಪ್ರಯತ್ನ ಪಡಬೇಕು. ಅದಕ್ಕಾಗಿ ಆ ಸಾಧನೆಗೋಸ್ಕರ ಅದು ಓದಿನ ಸಾಧನೆ ಆಗಿರ್ಬೋದು, ಯಾವುದೋ ಒಂದು ಕೆಲಸದ ಬಗ್ಗೆ ಯೋಜನೆ ಹಾಕ್ತಾ ಇದ್ದೀವಿ ಅಂದರೆ ಆ ಪ್ರಾರ್ಥನೆ ಆಗಿರ್ಬೋದು, ಇಲ್ಲ ನೀವು ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಇದ್ದೀರಿ ಅಂದರೆ ಅದ್ರ ಬಗ್ಗೆ ನೀವು ಏನಾದರೂ ಒಂದು ಸ್ಕೆಚ್ ಹಾಕ್ತಾ ಇದ್ದೀರಿ ಅಂದರೆ ಅದು ಕೂಡ ಆಗಿರ್ಬೋದು. ಸ್ನೇಹಿತರೆ, ಒಟ್ಟು ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಪ್ರಾರ್ಥನೆ ಆಗಿರ್ಬೋದು, ಧ್ಯಾನವಾಗಿರ್ಬೋದು, ಪೂಜೆ ಆಗಿರ್ಬೋದು, ಭಗವಂತನ ನಾಮ ಸ್ಮರಣೆ ಬರೆಯೋದಾಗಿರ್ಬೋದು, ಕೇಳೋದಾಗಿರ್ಬೋದು, ಇವು ಎಲ್ಲವೂ ಅತ್ಯಂತ ಶುಭದಾಯಕವಾದ ಫಲವನ್ನೇ ನಿಮಗೆ ಕೊಡ್ತವೆ. ನಾವು ಒಮ್ಮೊಮ್ಮೆ ಎಷ್ಟೇ ತಡವಾಗಿ ಮಲಗಿದ್ರು, ಎಷ್ಟೇ ಸುಸ್ತಾಗಿ ಮಲಗಿದ್ರು ಕೂಡ ನಮಗೆ ಇಂತಹ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರ ಆಗ್ತಾ ಇದೆ ಅಂದರೆ ಅದು ಕೂಡ ಒಂದು ಅಲೌಕಿಕವಾದ ಶಕ್ತಿ ನಮ್ಮ ಜೊತೆ ಸ್ಪಂದಿಸ್ತಾ ಇದೆ ಅಂತ ಹೇಳಿ.
ಈ ಬ್ರಹ್ಮಾಂಡದ ಅಲೌಕಿಕವಾದ ಶಕ್ತಿ ನಮಗೆ ಸ್ಪಂದಿಸ್ತಾ ಇದೆ. ನಮ್ಮನ್ನು ಗುರುವಿನ ಅರಿವಿನ ಮೂಲಕ ನಮ್ಮನ್ನು ಎಚ್ಚರಗೊಳಿಸ್ತಾ ಇದೆ. ಎದ್ದೇಳು, ಏನಾದರೂ ಸಾಧನೆ ಮಾಡು, ನೀನು ಏನನ್ನೋ ಬೇಕು ಅಂತ ಹಂಬಲಿಸ್ತಾ ಇದೆಯಲ್ಲ ಆ ವಿಚಾರದ ಬಗ್ಗೆ ಸಾಧನೆ ಮಾಡು, ಪ್ರಾರ್ಥನೆ ಮಾಡು, ಪೂಜೆ ಮಾಡು, ವ್ರತ ಮಾಡು, ಏನಾದರೂ ಅದ್ರ ಬಗ್ಗೆ ನೀನು ವಿಚಾರಗಳನ್ನು ಕಲೆ ಹಾಕು ಅನ್ನುವ ಸೂಚನೆ ಕೊಡಲಿಕ್ಕೆ ಅವು ಸ್ಪಂದಿಸ್ತಾ ಇರುತ್ತೆ ಸ್ನೇಹಿತರೆ. ಅಂದರೆ ನಾವು ನಂಬಿರುವ ಗುರು ನಮ್ಮಲ್ಲಿ ಅರಿವು ಮೂಡಿಸಿ ಎದ್ದೇಳು, ಎದ್ದು ಏನಾದರೂ ಒಂದು ಸಾಧನೆ ಮಾಡೋ ಸಮಯ ಇದು, ಮಲಗಬೇಡ ಅಂತ ಹೇಳಿ ನಮಗೆ ಸಕಾರಾತ್ಮಕ ಭಾವನೆ ಹೆಚ್ಚಿಸಿ ದೃಢತೆ ಮೂಡಿಸುವ ಪ್ರಯತ್ನವೇ ನಮ್ಮ ಜೊತೆಗೆ ದೇವರ ಶಕ್ತಿ, ಊರ್ಜೆಗಳು, ಸಕಾರಾತ್ಮಕ ಈ ಥರ ಸೂಚನೆಗಳೇ ಗುರುವು ನಮ್ಮ ಜೊತೆಗಿದ್ದಾರೆ. ಸಕಾಲಕ್ಕೂ ನಾನು ನಿನ್ನ ಜೊತೆಗೆ ಇದ್ದೀನಿ ಅನ್ನೋ ಅನುಭೂತಿಗಳು ಕೊಡುವ ವಿಚಾರವೂ ಕೂಡ ಇದು ಆಗಿದೆ. ಈ ರೀತಿ ನಮಗೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರ ಆಗೋದ್ರಿಂದ ನಮ್ಮ ಬುದ್ಧಿ ಶಕ್ತಿ ಆಗಿರ್ಬೋದು, ಜ್ಞಾನ, ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗ್ತವೆ. ನಮ್ಮ ಮನಸ್ಸು ಆತ್ಮವಿಶ್ವಾಸದಿಂದ ಕೂಡುತ್ತೆ, ಹಾಗೆ ದೃಢತೆಯ ಧೈರ್ಯವನ್ನು ಹೆಚ್ಚಿಸ್ಕೊಳ್ಳುತ್ತೆ. ಇಡೀ ದಿನ ನಾವು ಉತ್ಸಾಹದಿಂದ ಇರಲಿಕ್ಕೆ ಕಾರಣವಾಗುತ್ತೆ ಸ್ನೇಹಿತರೆ. ಇದೆಲ್ಲ ನಾವು ನಂಬಿರುವ ಗುರುವಿನ ಆಶೀರ್ವಾದದಿಂದಲೇ ನಡೀತಾ ಇರುತ್ತದೆ. 9ನೇದಾಗಿ ನಾವು ಒಂದೊಂದು ಸಾರಿ ಪೂಜೆ ಮಾಡಬೇಕಾದ್ರೆ ಜಪ, ಧ್ಯಾನ, ಭಗವಂತನ ನಾಮಸ್ಮರಣೆ, ಕೀರ್ತನೆಯನ್ನು ಕೇಳಬೇಕಾದ್ರೆ ನಾವು ಅದರಲ್ಲೇ ತಲ್ಲೀನರಾಗ್ಬಿಡ್ತೀವಿ. ನಾವು ಆ ಕೀರ್ತನೆಗಳಾಗಿರ್ಬೋದು, ಕಥೆಗಳಾಗಿರ್ಬೋದು ಆಳಕ್ಕಿಳಿದು ಕಲ್ಪನೆಯ ಮೂಲಕ ಅದನ್ನು ನಮ್ಮ ಮನಸ್ಸಲ್ಲಿ ಆಳಕ್ಕೆ ತಗೊಳ್ತಾ ಹೋಗ್ತೀವಿ. ಆ ಕಥೆ ಆಗಿರ್ಬೋದು, ಆ ಹಾಡಾಗಿರ್ಬೋದು, ಆ ನಾಮ ಜಪದ ಒಂದು ಮಹಿಮೆ ಆಗಿರ್ಬೋದು. ಇದರಿಂದ ಕೂಡ ನಮ್ಮ ಸುತ್ತ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗ್ತವೆ. ಹಾಗೆ ನಮಗೆ ಒಂದು ಗಂಟೆ ಶಬ್ದ ಕೇಳೋದು, ಶಂಖ ಶಬ್ದ ಕೇಳೋದು, ಯಾರಿಗೂ ಕೇಳದೇ ಇರೋ ಶಬ್ದಗಳು ನಮಗೆ ಕರೆದ ಹಾಗಾಗೋದು, ಬೆನ್ನ ಹಿಂದೆ ನಿಂತು ಏನು ಮಾತಾಡಿದಾಗ ಆಗೋದು, ಏನು ಎಚ್ಚರಿಕೆ ಕೊಟ್ಟಂಗಾಗೋದು, ಇಲ್ಲ ಒಳ್ಳೇದಾಗತ್ತೆ ಅನ್ನೋ ಸೂಚನೆ ಕೊಟ್ಟ ಹಾಗಾಗೋದು, ಈ ರೀತಿ ಅನುಭೂತಿಗಳು ಕೂಡ ಆಗ್ತವೆ ಸ್ನೇಹಿತರೆ. ಇದ್ಯಾವುದು ಸುಳ್ಳಲ್ಲ. ಒಬ್ಬರಲ್ಲ ಒಬ್ಬರು ವ್ಯಕ್ತಿಗಳಿಗೆ ಈ ರೀತಿ ಅನುಭವಗಳು ಆಗ್ತಾನೆ ಇದ್ದಾವೆ ಜೀವನದಲ್ಲಿ. ಇಲ್ಲಿ ಎಲ್ಲದಕ್ಕಿಂತ ಬಲವಾದದ್ದು ನಂಬಿಕೆ ಮಾತ್ರ. ಆ ನಂಬಿಕೆಯ ಆಧಾರದ ಮೇಲೆ ನಮ್ಮ ಜೀವನ ನಿಂತಿರೋದು. ಈ ಪ್ರಕೃತಿ, ಈ ಸೃಷ್ಟಿ ಎಲ್ಲವೂ ಇರೋದು ಸ್ನೇಹಿತರೆ. ಹಾಗಾಗಿ ನಾವು ಯಾವ ರೀತಿ ಅವಕ್ಕೆಲ್ಲ ಸ್ಪಂದಿಸ್ತೀವೋ ಅವು ಕೂಡ ನಮಗೆ ಅದೇ ರೀತಿ ಸ್ಪಂದಿಸ್ತವೆ. ಇದು ಕೂಡ ಈ ಥರ ಶಬ್ದಗಳಾಗಿರ್ಬೋದು, ಈ ಥರ ಮನಸ್ಸಿನ ಶಾಂತತೆ ಆಗಿರ್ಬೋದು, ಈ ರೀತಿ ಆಗೋದ್ರಿಂದ ನಮ್ಮ ಮನಸ್ಸಿಗೆ ಪ್ರಸನ್ನತೆ ಬರುತ್ತೆ, ಶಾಂತಿ ಬರುತ್ತೆ. ಮನಸ್ಸು ಈಗ ಹೆಚ್ಚಿನ ಉದ್ವೇಗ ಹೊಂದಲ್ಲ, ಶಾಂತವಾದ ರೀತಿಯಲ್ಲಿ ಮನಸ್ಸು ಯೋಚನೆ ಮಾಡಲಿಕ್ಕೆ ಶುರು ಮಾಡುತ್ತೆ, ಮಾತಾಡಲಿಕ್ಕೆ ಶುರು ಮಾಡುತ್ತೆ, ಪ್ರಸನ್ನತೆಯ ನಗು ಬೀರಲಿಕ್ಕೆ ಶುರು ಮಾಡ್ತೀವಿ. ಯಾವುದು ಕೊರತೆ ಅನ್ಸಲ್ಲ. ಈಗ ನಮ್ಮ ಜೀವನದಲ್ಲಿ ಇರೋದ್ರಲ್ಲೇ ನಾವು ಸಂತೋಷವಾಗಿದ್ದೀವಿ ಅನ್ನೋ ಅನುಭೂತಿಗಳು ಮೂಡ್ತಾ ಹೋಗುತ್ತೆ. ಇದು ಕೂಡ ಗುರುವು ನಮ್ಮ ಜೊತೆಗಿದ್ದಾರೆ ಅನ್ನುವ ಅನುಭೂತಿಯಾಗಿದೆ ಸ್ನೇಹಿತರೆ. ಇತ್ತೀಚೆಗೆ ನಾವು ಅವಾಗಿನಂಗೆ ಕೊರಗ್ತಾ ಇಲ್ಲ, ಅದಿಲ್ಲ ಇದಿಲ್ಲ ಅಂತೇಳಿ ಈ ರೀತಿ ಬದಲಾವಣೆ ಆಗ್ತಾ ಇದ್ದೀವಿ ಅಂದ್ರೂ ಕೂಡ ಇದು ಕೂಡ ಒಳ್ಳೆಯ ಸಕಾರಾತ್ಮಕ ಆಲೋಚನೆಗಳ ಬಲವೇ ಆಗಿರುತ್ತೆ ಸ್ನೇಹಿತರೆ. ಈಗ ನಮಗೆ ಸತ್ಯದ ಬಗ್ಗೆ ಯಾವುದೇ ರೀತಿ ಭಯ ಇಲ್ಲ, ಸುಳ್ಳು ನಮಗೆ ಈಗ ಬೇಕಾಗಿಲ್ಲ. ಯಾಕಂದರೆ ನಮ್ಮಲ್ಲಿ ಈಗ ಸಕಾರಾತ್ಮಕವಾದ ದೃಢತೆ ಮೂಡಿದೆ. ಹಾಗಾಗಿ ನಾವು ಏನನ್ನಾದರೂ ಸತ್ಯ ಹೇಳೇ ಗೆಲ್ತೀವಿ ಅನ್ನೋ ಧೈರ್ಯ ಬಂದಿದೆ. ಹಾಗಾಗಿ ನಾವು ಏನಿರುತ್ತೋ ಅದನ್ನು ನೇರವಾಗಿ ಸತ್ಯದ ರೀತಿಯಲ್ಲಿ ಮಾತಾಡೋ ಮನೋಬಲವನ್ನು ಹೊಂದಿರ್ತೀವಿ. ಎಲ್ಲದಕ್ಕೂ ಕಾರಣ ಅಂದರೆ ಗುರುವಿನ ಆಶೀರ್ವಾದ ನಮ್ಮ ಜೊತೆಗಿದೆ, ಗುರುವಿನ ಅರಿವು ನಮ್ಮ ಜೊತೆಗಿದೆ, ಗುರುವು ಮಾಡ್ತಾ ಇರೋ ಮಾರ್ಗದರ್ಶನ, ಗುರುವು ನಮ್ಮ ಜೊತೆಗಿದ್ದು ಮುನ್ನಡೆಸ್ತಾ ಇದ್ದಾರೆ, ಗುರುವು ನಮ್ಮ ಹಿಂದೆ ನಿಂತು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋ ಸೂಚನೆ ಆಗಿದೆ ಸ್ನೇಹಿತರೆ. ಅದಕ್ಕೋಸ್ಕರನೇ ಇವೆಲ್ಲ ರೀತಿಯಲ್ಲಿ ಆತ್ಮವಿಶ್ವಾಸದ ಬಲ ತನ್ನಿಂದ ತಾನೇ ನಮಗೆ ಈಗ ಹೆಚ್ಚಾಗ್ತಾ ಇದೆ. ಅಂದರೆ ಖಂಡಿತವಾಗಿಯೂ ಈಗ ಗುರುವು, ಆ ಭಗವಂತ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಒಳ್ಳೆ ದಾರಿಯಲ್ಲಿ ನಡೆಸಲಿಕ್ಕೆ, ನಾವು ಬಯಸಿದ್ದನ್ನು ಕೊಡಲಿಕ್ಕೆ, ನಾವು ಒಳ್ಳೆ ಆತ್ಮವಿಶ್ವಾಸದಿಂದ ಸಕಾರಾತ್ಮಕ ಊರ್ಜೆಗಳನ್ನು ತುಂಬಿಸಿ ಒಳ್ಳೆಯ ವ್ಯಕ್ತಿ ಮಾಡಲಿಕ್ಕೆ, ಇಲ್ಲಿ ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಯನ್ನಾಗಿಸಲಿಕ್ಕೆ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಸೂಚನೆ ಕೊಡುತ್ತೆ ಸ್ನೇಹಿತರೆ. ಈ ರೀತಿಯಾದ ಸೂಚನೆಗಳು ನಿಮ್ಮ ಜೀವನದಲ್ಲೂ ಕಾಣ್ತಾ ಇದ್ದೀವಿ ಅಂದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಈ ಜಗತ್ತಲ್ಲಿ ಕೇವಲ ಕೆಟ್ಟದ್ದೇ ಇಲ್ಲ, ಒಳ್ಳೆಯದು ಇದೆ. ನಾವು ಯಾವುದನ್ನು ಅರಸಿ ಹೋಗ್ತೀವೋ ಅದೇ ನಮ್ಮ ಪಾಲಾಗ್ತಾ ಹೋಗುತ್ತೆ. ಕೆಟ್ಟದ್ದು ಇದೆ, ಹಾಗಂತ ನಾವು ಕೆಟ್ಟದಾಗೆ ದಾರಿಯ ಹಿಡಿದ್ವಿ ಅಂದರೆ ಅದೇ ನಮಗೆ ಎದುರಾಗ್ತಾ ಹೋಗ್ತೇವೆ ಸ್ನೇಹಿತರೆ. ಹಾಗಾಗಿ ನಮಗೆ ಇವೆಲ್ಲ ಸುಳಿವು ಸಿಗ್ತಾ ಇದ್ದಾವೆ. ಈಗ ನಾವು ಗುರುವಿನ ಪೂಜೆಯನ್ನು ಮಾಡ್ತಾ ಇದ್ದೀವಿ, ಗುರು ಧ್ಯಾನ ಮಾಡ್ತಾ ಇದ್ದೀವಿ, ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದೀವಿ, ಯಾವುದೋ ಒಂದು ದೇವರಲ್ಲಿ ಅತೀವ ವಿಶ್ವಾಸ ಹೊಂದಿದ್ದೀವಿ ಅಂದರೆ ನಮ್ಮಲ್ಲಿ ಏನೋ ಒಂದು ಸಕಾರಾತ್ಮಕ ಬದಲಾವಣೆ ಆಗ್ತಾ ಇದ್ದೇವೆ. ಈ ಥರ ಈಗಿಲ್ಲ, ನಮ್ಮ ಜೀವನ ತುಂಬ ಬದಲಾವಣೆಯನ್ನು ಹೊಂದಿದ್ದೀವಿ. ನಮ್ಮ ಮನೆ ಕೂಡ, ನಮ್ಮ ಮನಸ್ಸು ಕೂಡ, ನಾವು ಕೂಡ ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಹೊಂದುತ್ತಾ ಇದ್ದೀವಿ ಅಂದರೆ ಇದಕ್ಕೆಲ್ಲ ಕಾರಣ ನಿಮ್ಮ ಬಲವಾಗಿ ಭಗವಂತನೇ ನಿಂತಿರೋದು, ಗುರುವೇ ನಿಂತಿರೋದು ಸ್ನೇಹಿತರೆ. ಅರಿವಿನ ಗುರುವೇ ನಿಮ್ಮ ಜೊತೆಗಿರಬೇಕಾದ್ರೆ ನಿಮ್ಮ ಅರಿವು ತಪ್ಪದಾದರೆ ಹೇಗೆ ಅಲ್ವಾ? ಅದು ನಿಮ್ಮ ಜೊತೆಗೆ ಇರುತ್ತೆ, ಸ್ಥಿರವಾಗಿರುತ್ತೆ. ಜೀವನದಲ್ಲಿ ನೀವು ಏನೆಲ್ಲ ಬಯಸ್ತಾ ಇದ್ದೀರಲ್ಲ ಅವೆಲ್ಲವೂ ಸಕಾರಾತ್ಮಕವಾದ ರೀತಿಯಲ್ಲೇ ನಿಮ್ಮನ್ನು, ನಿಮ್ಮ ಮನೆಯನ್ನು ಬಂದು ತಲುಪೋದಂತೂ ಸತ್ಯ ಸ್ನೇಹಿತರೆ. ಈ 9 ಸೂಚನೆಗಳ ಪ್ರಕಾರ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಕೆಲವು ಸೂಚನೆಗಳು ಸಿಗ್ತಾ ಇದ್ದಾವೆ ಅಂದರೆ ಖಂಡಿತ ನೀವು ಸಾಮಾನ್ಯ ಮನುಷ್ಯರಲ್ಲ. ನೀವು ನಿಜವಾಗ್ಲೂ ಭಗವಂತನ, ಗುರುವಿನ ಅನುಗ್ರಹ, ಆಶೀರ್ವಾದವನ್ನು ಪಡೆದವರಂತಲೇ ತಿಳ್ಕೊಳ್ರಿ. ಗುರುವಿನ ಮಾರ್ಗದರ್ಶನದಲ್ಲಿ ನೀವು ಸಾಕ್ತಾ ಇದ್ದೀರಿ ಅಂದರೆ ಗುರುವಿನ ಮಾರ್ಗದರ್ಶನದಲ್ಲೇ ನಿಮ್ಮ ಜೀವನ ನಡೀತಾ ಇದೆ. ಗುರುವು ನಿಮ್ಮ ಜೊತೆಗೆ ಇದ್ದು ಅರಿವಿನ ದಾರಿ ತೋರಿಸ್ತಾ ಇದ್ದಾರೆ. ನಿಮ್ಮಲ್ಲಿ
ನಿಮ್ಮಲ್ಲಿ ಆ ಸಕಾರಾತ್ಮಕ ಊರ್ಜೆಗಳನ್ನು ಹೆಚ್ಚಿಸುವುದರ ಮೂಲಕ ನೀವು ಏನು ಇಚ್ಛೆ ಪಡ್ತಾ ಇದ್ದೀರಿ, ಆಸೆ ಪಡ್ತಾ ಇದ್ದೀರಲ್ಲ, ಅದನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋ ಸೂಚನೆಗಳಾಗಿದ್ದಾವೆ ಸ್ನೇಹಿತರೆ. ಈ ರೀತಿ ನನ್ನ ಜೀವನದಲ್ಲಂತೂ ಅನೇಕ ರೀತಿಯ ಸಂಕೇತಗಳು ಸಿಕ್ಕಿದ್ದಾವೆ, ನಿಮ್ಮ ಜೀವನದಲ್ಲೂ ಸಿಕ್ಕಿರ್ತವೆ. ಅವನ್ನೆಲ್ಲ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಅದು ನನಗೆ ಹೇಳ್ದಂಗಾಗಲ್ಲ, ಬ್ರಹ್ಮಾಂಡ ಸ್ವರೂಪಿಯಾದ ಗುರುವಿಗೆ ಕೃತಜ್ಞತೆಯ ಮೂಲಕ ತಲುಪಿಸಿದಂತಾಗತ್ತೆ ಸ್ನೇಹಿತರೆ. ಕೃತಜ್ಞತೆಯನ್ನು ಗುರುವಿಗೆ ತಿಳಿಸ್ತಾ ಎಲ್ಲರ ಜೀವನದಲ್ಲೂ ಗುರುವು ಅರಿವಿನ ರೀತಿಯಲ್ಲಿ ಸದಾ ಅವ್ರ ಜೊತೆಗೆ ಇರಲಿ ಅಂತೇಳಿ ಪ್ರಾರ್ಥಿಸ್ಕೊಳ್ತಾ, ನಿಮ್ಮೆಲ್ಲರ ಇಚ್ಛೆಗಳು ಈಡೇರಲಿ, ಕಷ್ಟಗಳು ದುಃಖಗಳು ದೂರವಾಗಲಿ, ನಿಮ್ಮ ಆಲೋಚನೆಗಳು ನಿಮ್ಮ ಮನಸ್ಥಿತಿಗಳು ಸ್ಥಿರವಾಗಲಿ, ನೀವು ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಬದಲಾಗ್ರಿ ಅಂತ ಹೇಳಿ ನಾನು ಕೂಡ ಗುರುವಿನಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಬನ್ನಿ ಈಗ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.